ಪೆಟ್ರೋಲ್ ಬಂಕ್ನಲ್ಲಿ 10 ರೂಪಾಯಿ ಕಡಿಮೆ ವಿಚಾರಕ್ಕೆ ಒಂದು ಮರ್ಡರ್ ಆಗಿ ಹೋಗ್ಬಿಟ್ಟಿದೆ. ರಾಯಚೂರು ತಾಲೂಕಿನ ಗಿಲ್ಲೆಸುಗೂರು ಗ್ರಾಮದಲ್ಲಿ ಘಟನೆ ನಡೆದಿರೋದು. 10 ರೂಪಾಯಿ ಕಡಿಮೆ ವಿಚಾರಕ್ಕೆ ಒಂದು ಮರ್ಡರ್ ನಡೆಯುತ್ತೆ ಈ ರಾಜ್ಯದಲ್ಲಿ ಅಂದ್ರೆ ಬಂಕ್ನಲ್ಲಿ ಪೆಟ್ರೋಲ್ ಹಾಕಿಸೋದಕ್ಕೆ ಮೇಘನಾಥ್ 42 ವರ್ಷದ ಮೇಘನಾಥ್ ತೆರಳಿದ್ರು. ಈ ವೇಳೆ ಪೆಟ್ರೋಲ್ ಹಾಕೋ ಸಿಬ್ಬಂದಿ ಜೊತೆ ಮೇಘನಾಥ್ ಜಗಳ ಶುರು ಮಾಡಿದ್ದಾರೆ. ತನ್ನ ಸ್ನೇಹಿತರಿಗೆ ಕರೆ ಮಾಡಿ ಕರೆಸ್ಕೊಂಡಿದ್ದ ಬಂಕ್ ಸಿಬ್ಬಂದಿ ಜಗಳ ಮಿತಿ ಮೀರಿ ಮೇಘನಾಥ್ನಿಗೆ ಕಟ್ಟಿಗೆಯಿಂದ ಹೊಡೆದಿದ್ದಾರೆ. ಚಿಕಿತ್ಸೆ ಫಲಿಸದೆ ಖಾಸಗಿ ಆಸ್ಪತ್ರೆಯಲ್ಲಿ ಮೇಘನಾಥ್ ಸಾವನ್ನಪ್ಪಿದ್ದಾನೆ. ಪೆಟ್ರೋಲ್ ಹಾಕಿಸಿದ ನಂತರ 10 ರೂಪಾಯಿ ಕಡಿಮೆ ವಿಚಾರಕ್ಕೆ ಜಗಳ ಶುರುವಾಗಿದೆ. 10 ರೂಪಾಯಿ ಕಡಿಮೆ ತಗೊಳ್ಳಿ ಅಂತ ಹೇಳಿದ್ನೋ ಏನೋ ಗೊತ್ತಿಲ್ಲ, ಅಥವಾ 10 ರೂಪಾಯಿ ಕಡಿಮೆ ಆಗಿದೆ, ಶಾರ್ಟೇಜ್ ಆಗಿದೆ ಅಂತ ಹೇಳಿದ್ನೋ ಏನೋ ಗೊತ್ತಿಲ್ಲ. ಅಷ್ಟಕ್ಕೆ ಪೆಟ್ರೋಲ್ ಬಂಕ್ ಸಿಬ್ಬಂದಿ ಆ ಮೇಘನಾಥ್ ಅನ್ನೋರಿಗೆ ಹಿಗ್ಗಾಮುಗ್ಗಾ ಹೊಡೆದಿರೋದ್ರಿಂದ ಆಸ್ಪತ್ರೆಗೆ ಸೇರಿಸಿದ್ರು. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮೇಘನಾಥ್ ಸಾವನ್ನಪ್ಪಿದ್ದಾರೆ. ನಾವು ಹೋದ್ರೆ ಹಿಡಿಸ್ಬಿಟ್ಟು ಈಡೆ ಫಸ್ಟ್ ಸ್ಟಾರ್ಟಿಂಗ್ ಬಹುತೇಕ ನಾವು ನೋಡ್ತಾ ಇರ್ತೀವಿ ಪೆಟ್ರೋಲ್ ಬಂಕ್ಗಳಲ್ಲಿ ಜನನೇ ಗಲಾಟೆ ಮಾಡ್ತಾರೆ, ಇಲ್ಲ ಅಲ್ಲಿನ ಸಿಬ್ಬಂದಿ ಗಲಾಟೆ ಮಾಡ್ತಾರೆ. ಒಂದು ಸ್ವಲ್ಪನೂ ತಾಳ್ಮೆ ಇಲ್ಲ. ಒಬ್ಬರು ಕೊಲೆ ಮಾಡೋದು, ಒಬ್ಬರ ಮೇಲೆ ಕೈ ಮಾಡೋದು, ಹೊಡೆಯೋದು, ಬಡಿಯೋದು ಎಷ್ಟು ಕಾಮನ್ ಆಗೋಗ್ಬಿಟ್ಟಿದೆ ಅಂತ ಅನ್ಸುತ್ತೆ ಈ ರಾಜ್ಯದಲ್ಲಿ. ಅದೇನು ಪ್ರೆಸ್ಟೀಜ್ ಕ್ವೆಶ್ಚನ್ ಅಂತ. ರಾಯಚೂರು ಪ್ರತಿನಿಧಿ ನೀಲ್ಕಂಠ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನೀಲ್ಕಂಠ, 10 ರೂಪಾಯಿ ಕಡಿಮೆ ಆಗಿದೆ ಅನ್ನೋ ವಿಚಾರಕ್ಕೆ ಒಂದು ಹೊಡೆದಾಟ ಬಡದಾಟ ನಡೆದು ಅದು ಕೊಲೆಯಲ್ಲೇ ಅಂತ್ಯ ಆಗುತ್ತೆ ಅಂತ ಅಂದ್ರೆ ಬಹಳ ದೊಡ್ಡ ದುರಂತ. ಏನ್ ಹೇಳ್ತೀರಿ, ಯಾಕೆ ಗಲಾಟೆ ಶುರುವಾಯಿತು ಅಂತ? ನಿಜ ಸಿಂಧರ, ಎಲ್ಲೋ ಒಂದು ಕಡೆ ಇವತ್ತು ಒಂದು 10 ರೂಪಾಯಿಗೋಸ್ಕರ ಒಂದು ಕೊಲೆ ಆಗಿದೆ ಅಂತಂದ್ರೆ ನಿಜಕ್ಕೂ ಒಂದು ಯೋಚನೆ ಮಾಡ್ಬೇಕಾದಂತ ಒಂದು ಪರಿಸ್ಥಿತಿ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಮೇಘನಾಥ್ ಏನು ಕಳೆದ ರಾತ್ರಿ ವೇಳೆ ಪೆಟ್ರೋಲ್ ಬಂಕ್ಗೆ ಹೋಗಿರ್ತಾನೆ. ಪೆಟ್ರೋಲ್ ಹಾಕ್ಸ್ಕೊಂಡ ನಂತರ ಆತನ ಹತ್ರ 10 ರೂಪಾಯಿ ಕಡಿಮೆ ಇರೋದ್ರಿಂದ ಆ ಪೆಟ್ರೋಲ್ ಬಂಕ್ ನಲ್ಲಿ ಏನೋ ಕೆಲಸ ಮಾಡ್ತಾರೋ ಹುಡುಗನಿಗೆ ಹೇಳ್ತಾನೆ, ನನ್ ಕಡೆ ಒಂದು 10 ರೂಪಾಯಿ ಕಡಿಮೆ ಇದೆ, ಬೆಳಗ್ಗೆ ಬಂದು ಕೊಡ್ತೀನಿ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಗಲಾಟೆ ಆರಂಭ ಆಗುತ್ತೆ. ಗಲಾಟೆ ನಡುವೆ ಇಬ್ರು ಕೂಡ ಪೆಟ್ರೋಲ್ ಹಾಕ್ಸ್ಕೊಂಡಂತ ಮೇಘನಾಥ್ ಮತ್ತೆ ಅಲ್ಲಿ ಇರುವಂತ ಯುವಕ ಇಬ್ರು ಕೂಡ ಮಾತಿಗೆ ಬೆಳೆದುಕೊಂಡು ಒಂದಷ್ಟು ಜಗಳ ಕೂಡ ಆಗುತ್ತೆ. ಈ ಒಂದು ಜಗಳದಲ್ಲಿ ಮೇಘನಾಥ್ ಒಂದೆರಡು ಏಟು ಹೊಡೆದಿರ್ತಾನೆ. ಅದೇ ಸಿಟ್ಟನ್ನ ಇಟ್ಕೊಂಡು ತನ್ನ ಸ್ನೇಹಿತರನ್ನ ಊರಿಂದ ಕರ್ಸ್ಕೊಂಡ್ಬಂದು ಹೊಡೆದಾಟ ಮಾಡ್ಕೊಂಡು ಒಂದು ಕಟ್ಟಿಗೆಯಿಂದ ಹಲ್ಲೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಮೇಘನಾಥ್ ತಲೆಗೆ ಭಾರಿ ಪೆಟ್ಟು ಬಿದ್ದು ಗಂಭೀರ ಗಾಯವಾಗಿರ್ತಾನೆ. ಅಲ್ಲೇ ಸ್ಥಳೀಯರು ಇರ್ತಕ್ಕಂಥ ಜಗಳ ಬಿಡಿಸೋಕಂತ ಹೋದ ಸಂದರ್ಭದಲ್ಲೂ ಕೂಡ ಆಗಿರ್ಲಿಲ್ಲ. ಆತನ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು ಕೂಡ ಅಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿರ್ತಕ್ಕಂಥದ್ದು ಸಿಂಧೂರ. ಈಗ ಸದ್ಯ ಪೊಲೀಸರು ಕೂಡ ಸ್ಥಳ ಪರಿಶೀಲನೆ ಮಾಡ್ತಾ ಇದ್ದಾರೆ. ಆರೋಪಿಗಳಿಗೂ ಕೂಡ ಹುಡುಕಾಟ ನಡೆಸ್ತಾ ಇದ್ದಾರೆ. ಒಂದು ಕಡೆ ಪೋಸ್ಟ್ ಮಾರ್ಟಮ್ ಮಾಡ್ತಾ ಇರ್ತಕ್ಕಂಥದ್ದು. ಆ ಒಂದು ಸ್ಥಳದಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿರ್ತಕ್ಕಂಥ ಇನ್ನು 10 ನಿಮಿಷದಲ್ಲಿ ಮನೆಗೆ ಬರ್ತೀನಿ ಅಂತ ಹೇಳಿರೋ ವ್ಯಕ್ತಿ ಇದೀಗ ಶವವಾಗಿ ಮಲಗಿರೋದು ನೋಡಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ದುಡ್ಡಿಗಿಲ್ಲ, ಬೆಲೆ ಇಲ್ಲ ಅಂತ ಅನ್ಸುತ್ತೆ ಸಿಂಧೂರ. ಆಲ್ ರೈಟ್ ನೀಲ್ಕಂಠ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.